ಈ ಒಂದು ಕಾರ್ಯಕ್ರಮ ಇವತ್ತು ಇಲ್ಲಿ ಕರೆದು ಒಂದು ಪೂರ್ವಭಾವಿ ಸಭೆ ಮಾಡ್ತಾ ಇರ್ತಕ್ಕಂಥ ಉದ್ದೇಶ ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ದಿನಾಂಕ 13/7/2025 ಕರ್ನಾಟಕ ರಾಜ್ಯದ ಜೆಡಿಎಸ್ ಪಕ್ಷದ ಯುವ ಘಟಕ ಅಧ್ಯಕ್ಷರಾದಂತಹ ನಮ್ಮ ನಿಖಿಲ್ ಅಣ್ಣವರು ಏನು ಇಡೀ ರಾಜ್ಯದ ಉದ್ದಗಲೂ ಜನರೊಂದಿಗೆ ಜನತಾದಳ ಅನ್ನೋ ಕಾರ್ಯಕ್ರಮವನ್ನು ಇವತ್ತು ಹಮ್ಮಿಕೊಂಡು ಇವತ್ತು ನಮ್ಮ ಕ್ಷೇತ್ರಕ್ಕೆ ದಿನಾಂಕವನ್ನ ನಿಗದಿಪಡಿಸಿದ್ದಾರೆ. ಇವತ್ತು ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ 5 ವಿಧಾನಸಭಾ ಕ್ಷೇತ್ರಗಳಲ್ಲಿ ಇವತ್ತು ಜೆಡಿಎಸ್ ಪಕ್ಷದ ಶಾಸಕರು ಇರ್ತಕ್ಕಂಥದ್ದು ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ. ಇವತ್ತು ಸುಮಾರು 26 ವಿಧಾನಸಭಾ ಕ್ಷೇತ್ರದಲ್ಲಿ ಇವತ್ತು ನಿಖಿಲ್ ಅಣ್ಣವ್ರ ಕಾರ್ಯಕ್ರಮವನ್ನ ಮುಗಿಸಿದ್ದಾರೆ. ಪ್ರತಿಯೊಂದು ಕಾರ್ಯಕ್ರಮದ ಬಗ್ಗೆ ಸಂಪೂರ್ಣವಾಗಿ ನಾವು ಮಾಹಿತಿಯನ್ನು ತಗೊಂತ ಇದ್ದೀವಿ. ಇವತ್ತು 26 ಪೈಕಿ ಕೇವಲ 2 ಕ್ಷೇತ್ರದಲ್ಲಿ ಮಾತ್ರ ಬಹಿರಂಗ ಸಭೆಗಳು ಮಾಡಿದ್ದಾರೆ. ಒಂದು KR-ಪೇಟೆ, ಇನ್ನೊಂದು ದೇವದುರ್ಗ. 2 ಕ್ಷೇತ್ರದಲ್ಲಿ ಮಾತ್ರ ಬಹಿರಂಗ ಸಭೆ ಮಾಡಿದ್ದಾರೆ. ಇನ್ನೆಲ್ಲ ಕಡೆ ಇಂಡೋರ್ ಪ್ರೋಗ್ರಾಮ್ಸ್ ಅಂದ್ರೆ ಚೌಲ್ಟ್ರಿಗಳಲ್ಲಿ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಇದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ನಮ್ಮ ವರಿಷ್ಠ ದೇವೇಗೌಡರು ಸಾಹೇಬರು ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಬಹಿರಂಗ ಸಭೆ ಮಾಡಬೇಕಂತ ಹೇಳಿ ಅವರು ಒಂದು ಸೂಚನೆ ಮತ್ತು ನಮ್ಮೆಲ್ಲರ ಒಂದು ಶ್ರಮ ಇಂದ ಇವತ್ತು ನಮ್ಮ ಕ್ಷೇತ್ರದಲ್ಲಿ ಈ ಒಂದು ಜನರೊಂದಿಗೆ ಜನತಾದಳ ಕಾರ್ಯಕ್ರಮ 13ನೇ ತಾರೀಕು ಅತ್ಯಂತ ಯಶಸ್ವಿಯಾಗಿ ಕಾರ್ಯಕ್ರಮವನ್ನ ನಡೆಸಬೇಕು ತಾವು ಅಂತ ಹೇಳಿ ನಮ್ಮೆಲ್ಲರಿಗೂ ನಾನು ಈ ಸಂದರ್ಭದಲ್ಲಿ ಮನವಿಯನ್ನ ಮಾಡ್ತಾ ಆ ಒಂದು ಉದ್ದೇಶದಿಂದ ಇವತ್ತು 34 ಗ್ರಾಮ ಪಂಚಾಯತ್ಗಳಲ್ಲಿರ್ತಕ್ಕಂಥ ಎಲ್ಲ ನಮ್ಮ ಮುಖಂಡರು ಮತ್ತು ನಮ್ಮ ನಗರಸಭೆ ವ್ಯವಸ್ಥೆಯಲ್ಲಿರ್ತಕ್ಕಂಥ ಎಲ್ಲ ನಮ್ಮ ಮುಖಂಡರು ನಮ್ಮ ಸದಸ್ಯರು ಈಗಾಗಲೇ ಬಂದಿದ್ದಾರೆ. ವಿಶೇಷವಾಗಿ ಮುಖ್ಯವಾಗಿ ಇವತ್ತು ಬಹಳಷ್ಟು ಜನ ನಮ್ಮ ಮುಖಂಡರು ಹೊರಗಡೆ ನಿಂತಿದ್ದಾರೆ. ಇವತ್ತು ಅವ್ರಿಗೆಲ್ಲ ನಾವು ಕುತ್ಕೊಳ್ಳಕ್ಕೆ ವ್ಯವಸ್ಥೆ ಮಾಡಕ್ಕಾಗಿಲ್ಲ. ಈ ಒಂದು ಸಂದರ್ಭದಲ್ಲಿ ಅವರೆಲ್ಲರಿಗೂ ನಾನು ಕ್ಷಮೆಯನ್ನ ಹೇಳ್ತಾ ಏನು ದಿನಾಂಕ 13 ಭಾನುವಾರ 11 ಗಂಟೆಗೆ ನಿಖಿಲ್ ಕುಮಾರಸ್ವಾಮಿ ಅವರು ಚಿಕ್ಕಬಳ್ಳಾಪುರ ವಯ ನಮ್ಮ ಅಂದಿನಾಳ ಲಕ್ಕಳ್ಳಿ ಗೇಟ್ ಮುಖಾಂತರ ಅವರು ಬರ್ತಾರೆ. ಅಂದಿನಾಳ ಗ್ರಾಮ ಪಂಚಾಯತ್ ಎಲ್ಲ ನಮ್ಮ ಮುಖಂಡರು ನಮ್ಮ ಸ್ನೇಹಿತರು ಅವರಿಗೆ ಅಲ್ಲಿ ಒಂದು ಸ್ವಾಗತವನ್ನ ಮಾಡಿ ಅದಾದ್ಮೇಲೆ ಶಿಡ್ಲಘಟ್ಟ ಬಸ್ ಸ್ಟ್ಯಾಂಡ್ ಅಲ್ಲಿ ಅವರಿಗೆ ಇಡೀ ಕ್ಷೇತ್ರದಲ್ಲಿ ಬೈಕ್ ರ್ಯಾಲಿಯನ್ನ ಮಾಡಬೇಕು. ಶಿಡ್ಲಘಟ್ಟ ಬಸ್ ಸ್ಟ್ಯಾಂಡ್ ಇಂದ ಏನಿವತ್ತು ನಾವು ಕಾರ್ಯಕ್ರಮ ಶಿವನಹಳ್ಳಿ ಮತ್ತು ನಮ್ಮ ಹೊರನಾಯಕನಹಳ್ಳಿ ಮಧ್ಯಭಾಗದಲ್ಲಿ ಇವತ್ತು ಒಂದು ಖಾಸಗಿ ಜಮೀನಲ್ಲಿ ಈ ಕಾರ್ಯಕ್ರಮ ಬಹಿರಂಗ ಸಭೆಯನ್ನು ಮಾಡ್ತಾ ಇದ್ದೀರಿ. ಅಲ್ಲಿವರೆಗೂ ಬೈಕ್ ರ್ಯಾಲಿ ಮುಖಾಂತರ ನಿಖಿಲ್ ಅಣ್ಣವ್ರನ್ನ ಕರ್ಕೊಂಡು ಹೋಗುವಂತ ಕೆಲಸ ನಮ್ಮ ಪಕ್ಷದ ಮುಖಂಡರು ವಿಶೇಷವಾಗಿ ಯುವಕರು ತಾವು ಹೆಚ್ಚಿನ ಈ ಒಂದು ಸಭೆಯಲ್ಲಿ ಭಾಗವಹಿಸಬೇಕಂತ ಈ ಸಂದರ್ಭದಲ್ಲಿ ತಮ್ಮೆಲ್ಲರ ಗಮನ ತರ್ತಾ ಇವತ್ತು ನಮ್ಮ ಶಿಡ್ಲಘಟ್ಟ ತಾಲೂಕಿನ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ 34 ಗ್ರಾಮ ಪಂಚಾಯತಿಗಳಲ್ಲಿ ಪ್ರತಿ ಗ್ರಾಮ ಪಂಚಾಯತಿಯಲ್ಲಿ 100 ಬೈಕು ತಾವು ಜವಾಬ್ದಾರಿ ತಗೊಂಡು ಬರ್ತಕ್ಕಂಥ ಕೆಲಸ ಮಾಡಬೇಕಂತ ಹೇಳಿ ನಮ್ಮೆಲ್ಲರಿಗೂ ನಾನು ಮತ್ತೊಮ್ಮೆ ಮನವಿಯನ್ನ ಮಾಡ್ತಾ ಇವತ್ತು ಏನ್ ರಾಜ್ಯದಲ್ಲಿ ನಡೀತಾ ಇರ್ತಕ್ಕಂಥ ರಾಜಕೀಯ ವಿದ್ಯಮಾನಗಳ ಬಗ್ಗೆ ತಮ್ಮೆಲ್ಲರೂ ಗೊತ್ತಿದೆ. ಮೊನ್ನೆ 2024ರಲ್ಲಿ ನಡೆದಂತ ಲೋಕಸಭಾ ಚುನಾವಣೆಯಲ್ಲಿ ಇಡೀ ರಾಜ್ಯದಲ್ಲಿ 224 ಕ್ಷೇತ್ರಗಳಲ್ಲಿ 143 ಕ್ಷೇತ್ರ NDA ಮೈತ್ರಿ ಅಭ್ಯರ್ಥಿಗಳಿಗೆ ಹೆಚ್ಚಿನ ಮತ ಬಂದಿರತಕ್ಕಂತ ಒಂದು ಇತಿಹಾಸವನ್ನು ನಾವು ನೋಡಬಹುದು. ಇದರ ಒಂದು ಮುಂದುವರೆದ ಭಾಗ ಇವತ್ತು ನಮ್ಮ ಜೆಡಿಎಸ್ ಪಕ್ಷ ಮತ್ತು ಭಾರತೀಯ ಜನತಾ ಪಕ್ಷ ಈ ಎರಡೂ ಪಕ್ಷಗಳು NDA ಮೈತ್ರಿಯಾಗಿ 2028ಕ್ಕೆ ಈ ರಾಜ್ಯದಲ್ಲಿ ಚುನಾವಣೆ ಸ್ಪರ್ಧೆ ಮಾಡತಕ್ಕಂಥದ್ದು ಈಗಾಗಲೇ ಕೇಂದ್ರದಲ್ಲಿ ಭಾರತೀಯ ಜನತಾ ಪಕ್ಷದ ನಾಯಕರು ಮತ್ತು ನಮ್ಮ ಜೆಡಿಎಸ್ ಪಕ್ಷದ ನಾಯಕರೆಲ್ಲ ಒಟ್ಟಾಗಿ ಈಗಾಗಲೇ ಮಾತಾಡಿ ಇವತ್ತು ಮುಖ್ಯವಾಗಿ ನಿಖಿಲ್ ಕುಮಾರಸ್ವಾಮಿ ಅವರು ಈ ಕಾರ್ಯಕ್ರಮ ಹಮ್ಮಿಕೊಂಡಿರುವ ಉದ್ದೇಶ ಜನವರಿಯಲ್ಲಿ
ಗ್ರಾಮ ಪಂಚಾಯತಿ ಚುನಾವಣೆಗಳು ಬರ್ತದೆ. ಅದಾದ್ಮೇಲೆ ಏಪ್ರಿಲ್ ಅಥವಾ ಮೇನಲ್ಲಿ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿ ಚುನಾವಣೆಗಳು ಬರ್ತವೆ. ಇದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ಬೂತ್ ಮಟ್ಟದಲ್ಲಿ ಪಕ್ಷವನ್ನು ಬಲಿಷ್ಠವಾಗಿ ಕಟ್ಟಬೇಕು. ಇವತ್ತೇನು ಹಳೆ ಮೈಸೂರು ಭಾಗದಲ್ಲಿ ಇಂದಿನಿಂದ ಕಾಂಗ್ರೆಸ್ ಮತ್ತು ಜೆಡಿಎಸ್ ನಡುವೆನೆ ರಾಜಕಾರಣ ನಡೆದಿರ್ತಕ್ಕಂಥದ್ದು ಗಮನದಲ್ಲಿ ಇಟ್ಕೊಂಡು ಹೆಚ್ಚಿನ ಆದ್ಯತೆ ಇವತ್ತು ಹಳೆ ಮೈಸೂರು ಭಾಗ ಕೊಡ್ತಕ್ಕಂಥದ್ದು ಕೆಲಸ ನಮ್ಮ ವರಿಷ್ಠರು ಮಾಡ್ತಾ ಇದ್ದಾರೆ. ನಾವು ಈ ಸಂದರ್ಭದಲ್ಲಿ ನಮ್ಮ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಈ ಕ್ಷೇತ್ರದಲ್ಲಿ ಈ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು, ಅವ್ರ ಕೈ ಬಲಪಡಿಸಬೇಕು. 2028ಕ್ಕೆ ಈ ರಾಜ್ಯದಲ್ಲಿ NDA ಸರ್ಕಾರ ಅಧಿಕಾರಕ್ಕೆ ತರಬೇಕು. 5 ವರ್ಷಗಳ ಕಾಲ ನಮ್ಮ ಕುಮಾರಣ್ಣ ಅವ್ರನ್ನ ಮುಖ್ಯಮಂತ್ರಿ ನೋಡ್ಬೇಕು ನಮ್ಮ ಸಂಕಲ್ಪ ಏನಿದೆ. ಗಮನದಲ್ಲಿ ಇಟ್ಕೊಂಡು ಒಂದು ವಿಚಾರ ತಮ್ಮ ಗಮನ ತರ್ತೀನಿ. ಇವತ್ತು ನಾನು ರಾಜಕಾರಣ ಮಾಡ್ತಾ ಇರ್ತಕ್ಕಂಥದ್ದು ನನಗೆ ಅಧಿಕಾರದ ಆಸೆ ಇಲ್ಲ, ರಾಜಕಾರಣದಲ್ಲಿ ದುಡ್ಡು ಮಾಡ್ಬೇಕನ್ನೋ ಆಸೆ. ನನಗೆ ಆಸೆ ಇರ್ತಕ್ಕಂಥದ್ದು ಈ ರಾಜ್ಯದಲ್ಲಿ ಬಡವರ ಪಕ್ಷ, ರೈತರ ಪಕ್ಷ, JDS ಪಕ್ಷ, ಈಗ NDA ಮೈತ್ರಿ ಪಕ್ಷ ಅಧಿಕಾರಕ್ಕೆ ತರಬೇಕು. ಈ ರಾಜ್ಯದ ರೈತರು ಒಳ್ಳೆಯದಾಗಬೇಕು, ಈ ರಾಜ್ಯದಲ್ಲಿ ವಿದ್ಯಾರ್ಥಿಗಳಿಗೆ ಒಳ್ಳೆಯದಾಗಬೇಕು, ಈ ರಾಜ್ಯದಲ್ಲಿ ಮಹಿಳೆಯರಿಗೆ ಒಳ್ಳೆಯದಾಗಬೇಕು. ಎಲ್ಲಾ ಸಮುದಾಯಗಳನ್ನು ಗಮನದಲ್ಲಿ ಇಟ್ಕೊಂಡು ಕೆಲಸ ಮಾಡ್ತಕ್ಕಂಥ ಪಕ್ಷ ಯಾವುದಾದ್ರು ಇದ್ರೆ JDS ಪಕ್ಷ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನ ಅಚ್ಚುಕಟ್ಟಾಗಿ ನೆರವೇರಿಸಿಕೊಟ್ಟಂತ ಎಲ್ಲರಿಗೂ ಹೊಂದಿಸ್ತಾ ನಾನು ಮಾತು ಮುಗಿಸ್ತೇನೆ.